ನಮಸ್ಕಾರ ಸ್ನೇಹಿತರೆ, ನಾನಿಂದು ತಮಗೆ ಪ್ರಪಂಚವನ್ನು ಬಿಟ್ಟ ಸನ್ಯಾಸಿ ಅಥವಾ ಪ್ರಪಂಚದಲ್ಲಿದ್ದುಕೊಂಡು ಗೃಹಸ್ಥನ ಕರ್ತವ್ಯವನ್ನು ನಡೆಸುವಾತ ಈ ಇರುವರಲ್ಲಿ ಯಾರು ಶ್ರೇಷ್ಠರು ಎನ್ನುವ ವಿಚಾರವನ್ನು ಹೊಂದಿರುವ ಕಥೆಯನ್ನು ಪ್ರಸ್ತುತಪಡಿಸುತ್ತೇನೆ. ಒಂದು ದೇಶ, ಅಲ್ಲಿ ಒಬ್ಬ ರಾಜ. ಅವನು ತನ್ನ ದೇಶಕ್ಕೆ ಬಂದ ಸನ್ಯಾಸಿಗಳೆಲ್ಲರನ್ನೂ ದೊಡ್ಡವನು ಯಾರು, ಪ್ರಪಂಚವನ್ನು ಬಿಟ್ಟ ಸನ್ಯಾಸಿಯೋ ಅಥವಾ ಪ್ರಪಂಚದಲ್ಲಿದ್ದುಕೊಂಡು ತನ್ನ ಗೃಹಸ್ಥಾಶ್ರಮ ಕಾರ್ಯವನ್ನು ಮುಂದುವರಿಸುವವನು ಎಂದು ಕೇಳುತ್ತಿದ್ದನು. ಅದಕ್ಕೆ ಉತ್ತರಿಸುವವರು ಕೆಲವೊಬ್ಬರು ಸನ್ಯಾಸಿ ಎಂದಾಗ ಇದನ್ನು ತಾವು ಪ್ರಮಾಣೀಕರಿಸುವಿರಾ ಎಂದು ರಾಜನು ಮರು ಪ್ರಶ್ನೆಯನ್ನು ಹಾಕಿದಾಗ ಅವರೆಲ್ಲರೂ ನಿರುತ್ತರರಾಗಿರುತ್ತಿದ್ದರು. ಹೀಗಾಗಿ ಅವರಿಗೆ ಗೃಹಸ್ಥಾಶ್ರಮವನ್ನು ಒಪ್ಪಿ ಅದರಲ್ಲಿ ಮುಂದುವರಿಯಲು ರಾಜನು ಆದೇಶಿಸುತ್ತಿದ್ದನು. ಇನ್ನೂ ಕೆಲವರು ಪ್ರಪಂಚದಲ್ಲಿದ್ದುಕೊಂಡು ಗೃಹಸ್ಥನ ಕರ್ತವ್ಯವನ್ನು ನಡೆಸುವಾತನೇ ಶ್ರೇಷ್ಠನು ಎಂದು ಉತ್ತರಿಸುತ್ತಿದ್ದರು. ಮರಳಿ ರಾಜನು ಅದನ್ನು ಪ್ರಮಾಣೀಕರಿಸಲು ಹೇಳಿದಾಗ ಅವರೂ ಸಹ ನಿರುತ್ತರರಾಗಿರುತ್ತಿದ್ದರು. ಹೀಗೆ ಅವರಿಗೂ ಸಹ ರಾಜನು ಗೃಹಸ್ಥಾಶ್ರಮದಲ್ಲಿ ಮುಂದುವರಿಯಲು ಅಪ್ಪಣೆಯನ್ನು ನೀಡುತ್ತಿದ್ದನು. ಅಂತೂ ಕೊನೆಗೆ ಒಬ್ಬ ತರುಣ ಸನ್ಯಾಸಿ ಆ ರಾಜನ ಆಸ್ಥಾನಕ್ಕೆ ಬಂದನು. ರಾಜನಿಗೆ ಮತ್ತೆ ಅದೇ ಪ್ರಶ್ನೆ, ಅದೇ ಚಿಂತೆ, ಅದೇ ಯೋಚನೆ. ಯಾರು ಶ್ರೇಷ್ಠರು, ಸನ್ಯಾಸಿಯೋ ಅಥವಾ ಗೃಹಸ್ಥನೋ ಎಂದು ಕೇಳಿದಾಗ ತರುಣ ಸನ್ಯಾಸಿಯು ಸಮಾಧಾನ ಚಿತ್ತದಿಂದ ಮುಗುಳ್ನಕ್ಕು ಅವರವರ ಸ್ಥಾನದಲ್ಲಿ ಅವರವರೇ ದೊಡ್ಡವರು ಎಂದು ಉತ್ತರಿಸಿದನು. ಆಗ ರಾಜನು ಇದನ್ನು ತಾವು ಪ್ರಮಾಣೀಕರಿಸುವಿರಾ ಎಂದು ಕೇಳಿದಾಗ, ಓ, ಅದಕ್ಕೇನಂತೆ, ಆದರೆ ನನ್ನದೊಂದು ಷರತ್ತು, ತಾವು ನನ್ನ ಜೊತೆ ನನ್ನ ಹಾಗೆ ಕೆಲಕಾಲ ಕಳೆಯಬೇಕು ಎಂದು ಹೇಳಿದಾಗ ರಾಜನು ತನ್ನ ರಾಜ್ಯ ಕಾರ್ಯವನ್ನು ಮತ್ತೊಬ್ಬರಿಗೆ ವಹಿಸಿ ಸನ್ಯಾಸಿಯ ಜೊತೆ ದೇಶಾಂತರ ಹೊರಟನು. ಇಬ್ಬರು ದೇಶಗಳನ್ನು ಸುತ್ತಿ ಕಾಡುಗಳನ್ನು ದಾಟಿ ಮುಂದೆ ಸಾಗುತ್ತಿರುವಾಗ ಅವರಿಗೆ ಮಾರ್ಗ ಮಧ್ಯದಲ್ಲಿ ಒಂದು ಬಹುದೊಡ್ಡ ರಾಜ್ಯ ಸಂದರ್ಶನವಾಯಿತು. ಆ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಭಾರೀ ನಾದ, ಸಂಗೀತ, ಡಂಗುರು ಹೊಡೆದ ಸಾರುವವರ ಘೋಷಣೆಗಳು ಇವೆಲ್ಲವೂ ಅವರ ಕಿವಿಗೆ ಬಿದ್ದವು. ರಾಜಮಾರ್ಗಗಳಲ್ಲೆಲ್ಲ ನೋಡಿದರು ನೂತನ ವಸ್ತ್ರಧಾರಣ ಮಾಡಿಕೊಂಡವರ ಸಂದಣಿ, ರಾಜಾಜ್ಞೆಯ ಘೋಷಣೆ. ಅಲ್ಲಿ ನಡೆಯುತ್ತಿದ್ದದ್ದನ್ನು ನೋಡುವುದಕ್ಕಾಗಿ ಆ ರಾಜನು ಮತ್ತು ಸನ್ಯಾಸಿಯು ಅಲ್ಲಿ ನಿಂತರು. ಅಲ್ಲಿ ಡಂಗುರ ಸಾರುವವರು, ನಮ್ಮ ರಾಜಕುಮಾರಿಯು ನಮ್ಮ ಅರಸನ ಮಗಳು, ಸ್ವಯಂವರ ಮಂಟಪದಲ್ಲಿ ತನಗೆ ಬೇಕಾದವರನ್ನು ವರಿಸುವವಳು ಎಂದು ಸಾರುತ್ತಿದ್ದರು. ಈ ಸ್ವಯಂವರ ಎನ್ನುವುದು ನಮ್ಮ ಭಾರತದಲ್ಲಿ ಪ್ರಾಚೀನವಾಗಿ ಬೆಳೆದು ಬಂದ ಪದ್ಧತಿ. ಗಂಡನನ್ನು ವರಿಸುವುದು ಪ್ರತಿಯೊಬ್ಬ ರಾಜಕುಮಾರಿಯು ತಾನು ಆಯ್ಕೆ ಮಾಡಿಕೊಳ್ಳಬೇಕಾದಂಥ ಮಾರ್ಗ ಆಗಿತ್ತು. ಪ್ರತಿಯೊಬ್ಬ ರಾಜಕುಮಾರಿಯು ತನ್ನ ಗಂಡ ಹೇಗಿರಬೇಕು ಎಂಬ ವಿಷಯದಲ್ಲಿ ಭಿನ್ನ ಅಭಿಪ್ರಾಯಗಳಿರುತ್ತಿದ್ದವು. ಕೆಲವರಿಗೆ ಗಂಡ ರೂಪವಂತನಾಗಿರಬೇಕು, ಇನ್ನೂ ಕೆಲವರಿಗೆ ಅವನು ಮಹಾಪಂಡಿತನಾಗಿರಬೇಕು, ಇನ್ನೂ ಕೆಲವರಿಗೆ ಅತ್ಯಂತ ಐಶ್ವರ್ಯವಂತನಾಗಿರಬೇಕೆಂದು ಇಷ್ಟವಾಗಿರುತ್ತಿತ್ತು. ಹೀಗಾಗಿ ಪ್ರತಿಯೊಬ್ಬ ರಾಜನು ತನ್ನ ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸಿ ಅವಳು ಆಯ್ಕೆ ಮಾಡಿದ ವರನನ್ನು ಆಕೆಗೆ ಮದುವೆ ಮಾಡಿ ಕಳಿಸುತ್ತಿದ್ದರು. ಈ ಸ್ವಯಂವರದಲ್ಲಿ ಅಕ್ಕಪಕ್ಕದ ರಾಜರುಗಳೆಲ್ಲ ತಮ್ಮ ಶ್ರೇಷ್ಠತಮ ವಸ್ತ್ರಾಭರಣಗಳನ್ನು ಧರಿಸಿ ಸ್ವಯಂವರ ಮಂಟಪದಲ್ಲಿ ರಾಜಕುಮಾರಿಯ ಮುಂದೆ ಸೇರುತ್ತಿದ್ದರು. ಕೆಲವು ವೇಳೆ ರಾಜರು ತಮ್ಮ ಭಟರ ಮೂಲಕ ತಮ್ಮ ಖ್ಯಾತಿ, ಪ್ರಖ್ಯಾತಿ, ಪ್ರತಾಪಗಳನ್ನು ಸಾರಿಸಿ ರಾಜಕುಮಾರಿಯನ್ನು ಒಲಿಸಿಕೊಳ್ಳಲು ತಂತ್ರವನ್ನು ಕೈಗೊಂಡಿದ್ದು ಉಂಟು. ರಾಜಕುಮಾರಿಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಅತ್ಯಂತ ವೈಭವದಿಂದ ರಾಜರ ಮುಂದೆ ಮೆರವಣಿಗೆ ಮಾಡುತ್ತಿದ್ದರು. ಆಕೆ ರಾಜರನ್ನು ನೋಡುತ್ತಾ ಅವರುಗಳ ಪ್ರತಾಪವನ್ನು ಆಲಿಸುತ್ತಾ ಮುಂದುವರಿಯುತ್ತಿದ್ದಳು. ತಾನು ನೋಡಿದುದು, ಕೇಳಿದುದು ತನಗೆ ಒಪ್ಪದಿದ್ದಲ್ಲಿ ಪಲ್ಲಕ್ಕಿಯನ್ನು ಹೊತ್ತ ವಾಹಕರಿಗೆ
ಮುಂದೆ ನಡೆಯಿರಿ ಎಂದು ಹೇಳುತ್ತಿದ್ದಳು. ಹಾಗೆ ತಿರಸ್ಕೃತ ರಾಜರ ಪಾಡೇನು, ಅವರನ್ನು ಕೇಳುವವರೇ ಇಲ್ಲ. ಆದರೆ ಅಲ್ಲಿ ನೆರೆದಿದ್ದವರಲ್ಲಿ ಆಕೆ ಮನಸ್ಸಿಗೆ ಒಪ್ಪುವವರು ಯಾರಾದರೂ ಇದ್ದಲ್ಲಿ ರಾಜಕುಮಾರಿಯು ಆತನ ಕೊರಳಿಗೆ ತನ್ನ ಕೈಯಲ್ಲಿದ್ದ ಹೂವಿನ ಮಾಲೆಯನ್ನು ಹಾಕುತ್ತಿದ್ದಳು. ಆಗ ಆತ ಆಕೆಯ ಗಂಡನಾಗುತ್ತಿದ್ದ. ನಮ್ಮ ರಾಜನು ಸನ್ಯಾಸಿಯು ಯಾವ ರಾಜನ ದೇಶಕ್ಕೆ ಬಂದಿದ್ದರೋ ಆ ರಾಜನ ಮಗಳಿಗೆ ಈ ಬಗೆಯ ವೈಭವದ ಸ್ವಯಂವರ ನಡೆಯುವುದರಲ್ಲಿತ್ತು. ಆಕೆಯಾದರೂ ಪ್ರಪಂಚದಲ್ಲೆಲ್ಲ ಅತ್ಯಂತ ರೂಪವತಿ. ಮೇಲಾಗಿ ತಂದೆಗೆ ಒಬ್ಬಳೇ ಮಗಳು. ತಂದೆ ಸ್ವರ್ಗಸ್ಥನಾದ ಬಳಿಕ ಆಕೆಯ ಗಂಡನೇ ಇಡೀ ರಾಜ್ಯಕ್ಕೆ ಒಡೆಯನಾಗುವವನಿದ್ದ. ಹೀಗಾಗಿ ಆಕೆ ತನಗೆ ಅನುರೂಪವಾದ ಅತ್ಯಂತ ರೂಪವಂತನನ್ನೇ ಮದುವೆಯಾಗಬೇಕೆಂದು ಆಕೆಯ ಅಭಿಲಾಷೆಯಾಗಿತ್ತು. ಆದರೆ ತನ್ನ ಮನಸ್ಸಿಗೆ ಒಪ್ಪುವವರು ಅದುವರೆಗೂ ಆಕೆಗೆ ಸಿಕ್ಕಿರಲಿಲ್ಲ. ಸ್ವಯಂವರ ಎಷ್ಟೋ ಸಲ ನಡೆದಿತ್ತು, ಆದರೂ ಆ ರಾಜಕುಮಾರಿ ಯಾರನ್ನೂ ವರಿಸಲಾಗಿರಲಿಲ್ಲ. ಈ ಸಲದ ಸ್ವಯಂವರವಾದರೂ ಎಲ್ಲದಕ್ಕಿಂತ ಶೋಭಾಯಮಾನವಾಗಿತ್ತು. ಈ ಸಾರಿ ರಾಜರುಗಳು ಹಿಂದಿಗಿಂತಲೂ ಹೆಚ್ಚಾಗಿ ನೆರೆದಿದ್ದರು. ಪಲ್ಲಕ್ಕಿಯಲ್ಲಿ ಕುಳಿತು ಸಭಾಮಂಟಪವನ್ನು ಪ್ರವೇಶಿಸಿದ ರಾಜಕುಮಾರಿಯನ್ನು ಒಂದು ಕಡೆಯಿಂದ ಮತ್ತೊಂದೆಡೆಗೆ ಮೆಲ್ಲಗೆ ಬೋಯಿಗಳು ಕೊಂಡೊಯ್ಯುತ್ತಿದ್ದರು. ಅಲ್ಲಿ ನೆರೆದಿದ್ದವರಲ್ಲಿ ಯಾರೂ ಆಕೆಯ ಮನಸ್ಸಿಗೆ ಹಿಡಿಯದೆ ಎಲ್ಲರಿಗೂ ಆಶಾಭಂಗ ಉಂಟಾಗಿ ಈ ಸಲದ ಸ್ವಯಂವರವೂ ಕೂಡ ನಿಷ್ಫಲವಾಗುವುದರಲ್ಲಿತ್ತು. ಆಗ ಸೂರ್ಯನೇ ಭೂಮಿಗೆ ಅವತರಿಸಿದೆನು ಎಂಬಂತೆ ತೇಜೋಯುಕ್ತನಾದ ಒಬ್ಬ ತರುಣ ಸನ್ಯಾಸಿಯೋರ್ವ ಈ ಸ್ವಯಂವರ ಮಂಟಪವನ್ನು ಪ್ರವೇಶಿಸಿ ಅಲ್ಲಿ ನಡೆಯುತ್ತಿರುವುದನ್ನು ನೋಡುತ್ತಾ ಒಂದು ಮೂಲೆಯಲ್ಲಿ ನಿಂತಿದ್ದನು. ಅಲ್ಲಿ ಆತನೆಡೆಗೆ ರಾಜಕುಮಾರಿ ಕುಳಿತಿದ್ದ ಪಲ್ಲಕ್ಕಿ ಬಂದಾಗ ಆಕೆಯು ಆ ಸನ್ಯಾಸಿಯ ಕಡು ಚೆಲುವನ್ನು ನೋಡಿ ತನ್ನ ಕೈಯಲ್ಲಿದ್ದ ಹೂಮಾಲೆಯನ್ನು ಅವನ ಕೊರಳಿಗೆ ಹಾಕಲು ಯತ್ನಿಸಿದಳು. ಆಗ ಆ ತರುಣ ಸನ್ಯಾಸಿ ಆಕೆಯನ್ನು ತಡೆದು ತನ್ನ ಕೈಯಲ್ಲಿ ಆಕೆಯ ಕೈಯನ್ನು ಹಿಡಿದುಕೊಂಡು, ಇದೇನು ಹುಚ್ಚುತನ, ನಾನು ಸನ್ಯಾಸಿ, ನನಗೇಕೆ ಮದುವೆ ಎಂದು ಹೇಳಿ ಆಕೆಯ ಕೈಯಲ್ಲಿದ್ದ ಮಾಲೆಯನ್ನು ದೂರ ಬಿಸಾಡಿದನು. ಆಗ ಆ ರಾಜಕುಮಾರಿಯ ತಂದೆಗೆ ಒಂದು ಸಂದೇಹ ಬಂದಿತು. ಬಹುಶಃ ಈ ಯುವಕ ಬಡವನಿರಬಹುದು, ರಾಜಕುಮಾರಿಯನ್ನು ಮದುವೆಯಾಗುವುದು ಹೇಗೆ ಎಂಬ ಸಂಕೋಚದಿಂದ ಅವನು ತಿರಸ್ಕರಿಸುತ್ತಿದ್ದಾನೆ ಎಂದು ಯೋಚಿಸಿ ಅವನ ಬಳಿ ಬಂದು, ಏ ತರುಣನೇ, ನೀನು ನನ್ನ ಮಗಳನ್ನು ಮದುವೆಯಾಗಲು ಒಪ್ಪುವುದಾದರೆ ನಿನಗೀಗಲೇ ನಾನು ನನ್ನ ಅರ್ಧ ರಾಜ್ಯವನ್ನು ಕೊಡುತ್ತೇನೆ. ನಾನು ಕಾಲವಾದ ಬಳಿಕ ಇಡೀ ರಾಜ್ಯಕ್ಕೆ ನೀನೇ ಒಡೆಯನಾಗುತ್ತೀಯ. ನೋಡು, ವಿಚಾರಿಸು, ಈಗಲೇ ನಿನ್ನ ತೀರ್ಮಾನವನ್ನು ತಿಳಿಸು ಎಂದು ಹೇಳುತ್ತಾನೆ. ಆಗ ತರುಣ, ಇದೇನು ಮರಳುತನ, ನಾನು ಮದುವೆಯಾಗಲೊಲ್ಲೆ, ನಾನೊಬ್ಬ ಸನ್ಯಾಸಿ ಎಂದು ಹೇಳಿ ಆ ಮಾಲೆಯನ್ನು ಕಿತ್ತು ಬಿಸಾಡಿ ಬೇಗನೆ ಸ್ವಯಂವರ ಮಂಟಪವನ್ನು ಬಿಟ್ಟು ಹೊರಟು ಹೋದನು. ಆಗ ರಾಜಕುಮಾರಿಯು, ನಾನು ಅವನನ್ನೇ ಮದುವೆಯಾಗುತ್ತೇನೆ, ಇಲ್ಲದಿದ್ದರೆ ಪ್ರಾಣವನ್ನು ನೀಗುತ್ತೇನೆ ಎಂದು ಹೇಳುವಷ್ಟು ಆ ಸನ್ಯಾಸಿಯಲ್ಲಿ ಮೋಹಿತಗೊಂಡಿದ್ದಳು. ಹೀಗಾಗಿ ಆ ಸನ್ಯಾಸಿಯನ್ನು ಮರಳಿ ಹಿಂದಕ್ಕೆ ಕರೆತರಲು ಅವನ ಮಾರ್ಗವನ್ನು ಆಕೆ ಹಿಂಬಾಲಿಸಿದಳು. ಇದನ್ನೆಲ್ಲವನ್ನು ನೋಡುತ್ತಿದ್ದ ನಮ್ಮ ರಾಜ ಮತ್ತು ಅವನ ಜೊತೆ ಇದ್ದ ಸನ್ಯಾಸಿ ಇವರಿಬ್ಬರನ್ನು ಹಿಂಬಾಲಿಸೋಣ ಎಂದು ನಿರ್ಧರಿಸಿ ಅವರನ್ನು ಅವರಿಗೆ ಕಾಣದಂತೆ ಕೊಂಚ ದೂರದಿಂದ ಹಿಂಬಾಲಿಸಲು ಶುರು ಮಾಡಿದರು. ಆ ತರುಣ ಸನ್ಯಾಸಿ ಹಿಂದೆ ನೋಡದೆ, ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ, ರಾಜ್ಯಕ್ಕೆ ಆ ಯುವತಿಯ ಮೋಹಕ್ಕೆ ಮರುಳಾಗದೆ ತನ್ನ ಹಾದಿಯನ್ನು ಕ್ರಮಿಸತೊಡಗಿದ. ಮೈಲುಗಳ ದೂರವನ್ನು ಸಾಗಿ ಅವನು ದಟ್ಟ ಕಾನನದ ಅಂಚಿಗೆ ಬಂದು ತಲುಪಿದನು. ಅವನ ಜೊತೆ ಅವನ ಹಿಂದೆಯೇ ರಾಜಕುಮಾರಿಯು ಬಂದು ತಲುಪಿದಳು. ಆದರೆ ಆ ದಟ್ಟ ಕಾನನದ ಒಳಗೆ ಸನ್ಯಾಸಿ ಪ್ರವೇಶಿಸಿ ಅವನಿಗೆ ಆ ಕಾನನದ ಮಾರ್ಗಗಳೆಲ್ಲವೂ ಸರಿಯಾಗಿ ಪರಿಚಯವಿದ್ದುದರಿಂದ ಅವನು ಒಂದು ಕಡೆ ಚಂಗನೆ ಜಿಗಿದು ಮಾಯವಾಗುವಂತೆ ಮರೆಯಾಗಿ ಬಿಟ್ಟನು. ಆಗ ರಾಜಕುಮಾರಿಯು ಆ ಸನ್ಯಾಸಿಯನ್ನು ಕಾಣದೆ ದಟ್ಟ ಕಾನನದ ನಡುವೆ ಒಬ್ಬಳೇ ರೋಧಿಸತೊಡಗಿದಳು. ಇತ್ತ ಸನ್ಯಾಸಿಯೂ ಇಲ್ಲ, ಈ ಕಡೆ ಅರಮನೆಗೆ ತೆರಳಬೇಕೆಂದರೆ
ದಾರಿಯೂ ಹೊಳೆಯುತ್ತಿಲ್ಲ ಎಂದು ರೋಧಿಸಿ ಒಂದು ಮರದ ಬುಡದ ಕೆಳಗೆ ಕುಳಿತರು. ಇವರನ್ನು ಹಿಂಬಾಲಿಸುತ್ತಿದ್ದ ನಮ್ಮ ರಾಜ ಮತ್ತು ಸನ್ಯಾಸಿ ಆಕೆಯ ಬಳಿ ಬಂದು, ಯುವತಿಯೇ, ಅಳಬೇಡ, ನಿನಗೆ ನಾವು ದಾರಿ ತೋರುವೆವು. ನಿನ್ನ ತಂದೆಯ ಬಳಿಗೆ ನಾವು ನಿನ್ನನ್ನು ತಲುಪಿಸುವ ವ್ಯವಸ್ಥೆ ಮಾಡುತ್ತೇವೆ. ಈಗ ಕತ್ತಲೆಯಾಗಿದೆ, ದಾರಿ ಕಾಣಲೊಲ್ಲದು. ಹೀಗಾಗಿ ಈ ದಿನ ರಾತ್ರಿ ಇಲ್ಲೇ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯೋಣ ಎಂದು ಹೇಳಿ ಅಲ್ಲಿ ವಿಶ್ರಾಂತಿ ಪಡೆಯಲು ಶುರು ಮಾಡಿದರು. ಆ ಮರದ ಮೇಲೆ ಒಂದು ಹಕ್ಕಿ, ಅದು ತನ್ನ ಹೆಂಡತಿ ಹಕ್ಕಿ ಹಾಗೂ 3 ಮಂದಿ ಮಕ್ಕಳು ಹಕ್ಕಿಗಳ ಜೊತೆ ವಾಸವಾಗಿದ್ದಿತು. ಅದು ಕೆಳಗೆ ವಿಶ್ರಾಂತಿ ಪಡೆಯುವವರನ್ನು ನೋಡಿ ತನ್ನ ಪ್ರಿಯ ಮಡದಿಗೆ ಹೇಳಿತು, ಪ್ರಿಯೆ, ನೋಡು, ಇವತ್ತು ನಮ್ಮ ಮನೆಗೆ 3 ಜನ ಅತಿಥಿಗಳು ಬಂದಿದ್ದಾರೆ. ಅವರಿಗೆ ನಾವು ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು. ಮೇಲಾಗಿ ಇದು ಚಳಿಗಾಲ, ಬಹುಶಃ ಅವರಿಗೆ ಚಳಿಯಿಂದ ತೊಂದರೆಯುಂಟಾಗುತ್ತಿದೆ. ನಾನು ಈಗಲೇ ಹೋಗಿ ಒಂದು ಬೆಂಕಿಯನ್ನು ಹೊತ್ತುಕೊಂಡು ಬರುತ್ತೇನೆ ಎಂದು ಹೇಳಿ ಹಾರಿತು. ಎಲ್ಲಿಯೋ ಹೋಗಿ ಒಂದು ಬೆಂಕಿ ಕಡ್ಡಿಯನ್ನು ತಂದು ಅವರ ಮುಂದೆ ಒಗೆಯಿತು. ಆ 3 ಜನ ಕಟ್ಟಿಗೆಯ ತುಂಡುಗಳನ್ನು ಹಾಕಿ ದೊಡ್ಡ ಬೆಂಕಿಯನ್ನು ಹೊತ್ತಿಸಿದರು. ಬೆಂಕಿಯ ಒಂದು ಬೆಚ್ಚನೆಯ ಹವೆಯಲ್ಲಿ ಅವರು ವಿಶ್ರಾಂತಿಯನ್ನು ಪಡೆಯಲು ಪ್ರಾರಂಭಿಸಿದರು. ಮತ್ತೆ ಹಕ್ಕಿ ಯೋಚಿಸಿತು, ಇವರು ನಮ್ಮ ಮನೆಗೆ ಬಂದಿದ್ದಾರೆ, ಇವರಿಗೆ ತಿನ್ನಲು ಏನಾದರೂ ವ್ಯವಸ್ಥೆ ಮಾಡೋಣ. ಆದರೆ ಏನು ಮಾಡುವುದು? ನಮ್ಮಲ್ಲಿ ಅವರಿಗೆ ತಿನ್ನಲಿಕ್ಕೆ ಏನೂ ಇಲ್ಲ. ಹೀಗಾಗಿ ನಾನೇ ಸ್ವತಃ ಪ್ರಾಣಾರ್ಪಣೆಯನ್ನು ಅವರಿಗಾಗಿ ಮಾಡುತ್ತೇನೆ ಎಂದು ಹೇಳಿ ಮಡದಿಗೆ ಹೇಳಿ ಚಂಗನೆ ಬೆಂಕಿಯಲ್ಲಿ ಹಾರಿತು. ಇದನ್ನೆಲ್ಲ ಅವರು ನೋಡುತ್ತಿದ್ದರು. ಆ ಪಕ್ಷಿಯನ್ನು ತಡೆಯಲು ಮುಂದೆ ಬರುವಷ್ಟರಲ್ಲಿ ಅದು ಧುಮುಕಿದ ರಭಸಕ್ಕೆ ಬೆಂಕಿಯಲ್ಲಿ ಬಿದ್ದು ಸತ್ತಿತು. ಇದನ್ನು ನೋಡಿದ ಮಡದಿ ಹಕ್ಕಿಯು ತನ್ನ ಗಂಡನ ಇಚ್ಛೆ ಪೂರ್ಣವಾಗುವುದಿಲ್ಲ, ಏಕೆಂದರೆ ಅವರಿರುವವರು 3 ಜನ. ಈ ಒಂದು ಸಣ್ಣ ಹಕ್ಕಿಯಿಂದ ಅವರ ಹೊಟ್ಟೆ ತುಂಬಲಾರದು ಎಂದು ತಾನೂ ಸಹ ಆ ಬೆಂಕಿಯಲ್ಲಿ ನೆಗೆದು ತನ್ನ ಪ್ರಾಣಾರ್ಪಣೆಯನ್ನು ಮಾಡಿಕೊಂಡಿತು. ಆ 3 ಜನ ಇದನ್ನು ಮೂಕವಿಸ್ಮಿತರಾಗಿ ನೋಡುತ್ತಿದ್ದರು. ಆ ಇನ್ನುಳಿದ 3 ಮರಿ ಹಕ್ಕಿಗಳು ಸಹ ತಮ್ಮ ಮಾತಾಪಿತೃಗಳ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಎನ್ನುವ ಧ್ಯೇಯದಿಂದ ಅವು ಸಹ ಬೆಂಕಿಗೆ ಹಾರಿ ತಮ್ಮ ಪ್ರಾಣವನ್ನು ಅರ್ಪಿಸಿದವು. ಹೀಗೆ ಆ 3 ಜನ ತಮಗಾಗಿ ಆ ಹಕ್ಕಿಗಳು ಪ್ರಾಣಾರ್ಪಣೆಯನ್ನು ಮಾಡಿದ್ದನ್ನು ನೋಡಿ ಅತ್ಯಂತ ದುಃಖಿತರಾದರು. ಅವರು ಅವುಗಳನ್ನು ತಿನ್ನಲು ಮನಸ್ಸು ಮಾಡಲಿಲ್ಲ. ಹಾಗೆಯೇ ರಾತ್ರಿ ಕಳೆದು ಬೆಳಗಾಯಿತು. ಬೆಳಗಾದ ಮೇಲೆ ಯುವತಿಗೆ ಅರಮನೆಯ ದಾರಿಯನ್ನು ತೋರಿಸಿದರು. ತಾವು ಮರಳಿ ತಮ್ಮ ಪಯಣವನ್ನು ಮುಂದುವರಿಸಿದರು. ಆಗ ಸನ್ಯಾಸಿ ರಾಜನನ್ನು ನೋಡಿ ಹೀಗೆ ಹೇಳುತ್ತಾರೆ, ಎಲೆ ದೊರೆಯೇ, ಅವನವನ ಸ್ಥಾನದಲ್ಲಿ ದೊಡ್ಡವನೆಂಬುದು ಈಗ ನೀನು ನೋಡಿರುವೆ. ಪ್ರಪಂಚದಲ್ಲಿರಬೇಕೆಂಬ ಆಸೆ ನಿನಗಿದ್ದಲ್ಲಿ ಪರಹಿತಕ್ಕಾಗಿ ಆತ್ಮತ್ಯಾಗ ಮಾಡಲು ಕ್ಷಣ ಮಾತ್ರದಲ್ಲಿ ಸಿದ್ಧರಾದ ಈ ಪಕ್ಷಿಗಳಂತೆ ನೀನು ಬದುಕಿರು. ಈ ಪ್ರಪಂಚವನ್ನು ಬಿಡಬೇಕೆಂಬ ಇಚ್ಛೆ ನಿನಗಿದ್ದಲ್ಲಿ ಯಾವ ಯುವಕನಾದ ಸನ್ಯಾಸಿಗೆ ಸೌಂದರ್ಯವೂ ರಾಜ್ಯ ಲಾಭವೂ ಹುಲ್ಲುಕಡ್ಡಿಯಂತೆ ತೋರಿದುವೋ ಆ ಸನ್ಯಾಸಿಯಂತಿರು. ಗೃಹಸ್ಥನಾಗಿರಬೇಕೆಂಬುದು ನಿನ್ನ ಇಷ್ಟವಾದರೆ ಪರಹಿತಕ್ಕಾಗಿ ನಿನ್ನ ಪ್ರಾಣವನ್ನು ಅರ್ಪಿಸಲು ಸಿದ್ಧನಾಗಿರು. ವೈರಾಗ್ಯ ಮಾರ್ಗವನ್ನು ಅವಲಂಬಿಸುವೆ ಆದರೆ ಸೌಂದರ್ಯ, ಧನ, ಅಧಿಕಾರ ಇವುಗಳ ಕೂಡ ಕಣ್ಣೆತ್ತಿ ನೋಡಬೇಡ. ಅವರವರ ಸ್ಥಾನದಲ್ಲಿ ದೊಡ್ಡವರು. ಒಬ್ಬನ ಕರ್ತವ್ಯ ಮತ್ತೊಬ್ಬನದಲ್ಲ, ತಿಳಿಯತೆ ಎಂದಾಗ ರಾಜನು ಸನ್ಯಾಸಿಯ ಮಾತಿಗೆ ಮರು ಮಾತಾಡದೆ ತಲೆಯಾಡಿಸಿದನು. ಧನ್ಯವಾದಗಳು.